ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಹೇಳಿ. ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಮೆಟ್ರೋ ಬಂದರೆ ಮೆಟ್ರೋ ದರವನ್ನೇ ಇವರು ನಿರಂತರವಾಗಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಬಸ್ ದರವನ್ನೇ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3 ಸರಿ ನಮ್ಮ ಕರ್ನಾಟಕ ಸರ್ಕಾರ ಹೆಚ್ಚಿಗೆ ಮಾಡಿತು ಸಿದ್ದರಾಮಯ್ಯ ಅವರು. 3 ಸಾರಿ. ಪರಿಣಾಮವಾಗಿ ಆಟೋ ದರ ಹೆಚ್ಚಾಯಿತು. ಹೀಗೆ ಮತ್ತು ವಾಹನಗಳಲ್ಲಿ ಬಾಡಿಗೆ, ಇದು ಬಸ್ನಲ್ಲಿ, ಮೆಟ್ರೋನಲ್ಲಿ, ಆಟೋದಲ್ಲಿ ಓಡಾಡ್ತಕ್ಕಂಥವ್ರು ಯಾರು? ಬಡವರ ಮೇಲೆ ಈ ರೀತಿ ಒಂದಾದ ನಂತರ ಒಂದು ರೀತಿ ಬರೆ ಹಾಕ್ತಕ್ಕಂಥದ್ದು ಸರಿಯಲ್ಲ ಸಿದ್ದರಾಮಯ್ಯ ಅವ್ರು ಮಾಡ್ತಕ್ಕಂಥದ್ದು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ರೀತಿ ಸಾರಿಗೆ ದರವನ್ನು ಏನು ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ಮೆಟ್ರೋ ದರ ಇರ್ಬೋದು, ಬಸ್ ದರ ಇರ್ಬೋದು, ಈಗ ಡೀಸೆಲ್ ಪೆಟ್ರೋಲ್ ದರವನ್ನು ಹೆಚ್ಚಿಗೆ ಮಾಡಿದ್ರಿಂದ ಆಟೋ ದರನೂ ಹೆಚ್ಚಾಗಿದೆ. ಇದರಿಂದ ಬಡವರ ಮೇಲೆ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಹಾರ ಆಗ್ತಾ ಇದೆ. ಆದ್ದರಿಂದ ಕೂಡಲೇ ಮೆಟ್ರೋ ದರವನ್ನು ಏನು ಹೆಚ್ಚಿಗೆ ಮಾಡಿದ್ದೀರಿ ವಾಪಸ್ ಪಡಿಬೇಕು ಅಂಥೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಒಂದನೇದು. ಎರಡನೇದು, ನೀವು ದರವನ್ನು ಹೆಚ್ಚಿಗೆ ಮಾಡಿದ್ದು, ನೀರಿನ ದರವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಈಗ ಆಲ್ರೆಡಿ ಎಲೆಕ್ಟ್ರಿಸಿಟಿ ದರವನ್ನು ಹೆಚ್ಚಿಗೆ ಮಾಡಿದಿರಿ, ಸ್ಟ್ಯಾಂಪ್ ಡ್ಯೂಟಿಯನ್ನು ಹೆಚ್ಚು ಮಾಡಿದಿರಿ, ಅದೇ ಥರ ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿದಿರಿ, ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡಿದಿರಿ. ಆಮೇಲೆ ರೈತರಿಗೆ ಕೊಡ್ತಕ್ಕಂಥ 4,000 ರೂಪಾಯಿ ಏನು ಅದನ್ನು ರದ್ದು ಮಾಡಿದ್ರಿ. ಹಾಲಿನ ಪ್ರೋತ್ಸಾಹಧನವನ್ನು ಕೊಡಬೇಕಾಗಿತ್ತು, ಕಳೆದ 8 ತಿಂಗಳಿಂದ ಕೊಟ್ಟಿಲ್ಲ. ಆಮೇಲೆ ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇತ್ತು ಸರ್ಕಾರ, ಅದನ್ನು ರದ್ದು ಮಾಡಿದಿರಿ. ಆಮೇಲೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಯಾರು ಸಾಲ ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಅವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಏನೇನು ಪ್ರಯೋಜನ ಆಗಿಲ್ಲ ಜನರಿಗೆ. ಆದ್ದರಿಂದ ಬಡ ಜನರ ಪರಿಸ್ಥಿತಿ ಅತ್ಯಂತ ಬೀಭತ್ಸವಾಗಿದೆ, ಭಾಳ ಕಠಿಣ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ಬಡವರಿಗೋಸ್ಕರ ಸ್ಪಂದಿಸ್ತಕ್ಕಂಥ ಏನಾದ್ರು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನಾನು ವಿನಂತಿ ಅಷ್ಟೇ ಅಲ್ಲ, ನಾನು ಆಗ್ರಹಪಡಿಸ್ತೇನೆ, ಕೂಡಲೇ ಮೆಟ್ರೋ ದರವನ್ನು ನೀವು ವಾಪಸ್ ಪಡೀರಿ, ಹೆಚ್ಚಿಗೆ ಮಾಡಿರೋದನ್ನು, ಬಸ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿರೋದನ್ನು ವಾಪಸ್ ಪಡೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ. ರಾಜ್ಯಪಾಲರ ನಡೆಯನ್ನು ವಿರೋಧಿಸಿದ್ದಾರೆ, ಸಿಲ್ಲಿ ರೀಸನ್ಗೋಸ್ಕರ ಬಿಲ್ ಅನ್ನು ವಾಪಸ್ ಕಳಿಸಿದ್ದಾರೆ. ಸರ್ಕಾರಕ್ಕೆ ಎಲ್ಲೂ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ವಾಪಸ್ ಕಳಿಸಿ ನೋಡಿ, ಯಾವುದೇ ಒಂದು ಆ್ಯಕ್ಟನ್ನು, ಕಾನೂನನ್ನು ಜಾರಿಗೆ ತರಬೇಕು ಅಂತ ಹೇಳಿದರೆ ಅದು ಆಳವಾಗಿ ಚರ್ಚೆ ಆಗಬೇಕು. ಸದನ ಇರೋದು ಯಾಕೆ? ಶಾಸನವನ್ನು ಮಾಡೋಕ್ಕೆ. ಶಾಸನವನ್ನು ಈ ಸರ್ಕಾರ ಏನು ಮಾಡಿದೆ, ಈಗ ಸುಗ್ರೀವಾಜ್ಞೆ ತರಬೇಕು ಅಂತೇಳಿ, ಓಕೆ, ನಮ್ದೇನು ಅದು ವಿರೋಧ ಇಲ್ಲ. ಆದರೆ ರಾಜ್ಯಪಾಲರು ಹೇಳಿದರೆ ಇದ್ರ ಬಗ್ಗೆ ಸದನ ಇನ್ನೊಂದು 20 ದಿವಸದಲ್ಲಿ ಪ್ರಾರಂಭ ಆಗುತ್ತೆ ಬಜೆಟ್ ಸೆಷನ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಆಮೇಲೆ ತೆಗೆದುಕೊಂಡು ಬನ್ನಿ ಅಂತ ಒಂದು ಸಜೆಸ್ಟ್ ಮಾಡಿದ್ದಾರೆ, ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರನ್ನ ಇವರು ಆ ರೀತಿ ಒಂದು ಸಲಹೆ ಕೊಟ್ಟಿದ್ದಕ್ಕೆ ಉಗ್ರಪ್ಪ ಅವರು ಟೀಕೆ ಮಾಡೋದು ಅಂದ್ರೆ ಏನು ಅರ್ಥ? ರಾಜ್ಯಪಾಲರು ಕ್ರಮ ತೆಗೆದುಕೊಳ್ಬಾರ್ದಾ? ಸದನದಲ್ಲಿ ಚರ್ಚೆ ಮಾಡಿ ಅಂತ ಹೇಳಬಾರ್ದಾ? ಸದನ ಇರೋದು ಯಾಕೆ? ನೀವೇನು ಹೊಸದಾಗ ಒಂದು ಶಾಸನವನ್ನು ತರ್ತಾ ಇದ್ದೀರಿ. ಈಗಿರ್ತಕ್ಕಂಥ ಕಾನೂನಲ್ಲಿ ಯಾರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲವನ್ನು ಕೊಡ್ತಾ ಇದ್ದಾರೆ, ಯಾರು ಮೀಟರ್ ಬಡ್ಡಿಯನ್ನು ಹಾಕ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಈಗಿನ ಕಾನೂನಲ್ಲಿ ಸಾಧ್ಯ ಇಲ್ವಾ ಅಂತ ಕೇಳಿದ್ದಾರೆ. ಹಾಗಾದ್ರೆ ಹೊಸ ಕಾನೂನು ತರೋದಾದರೆ ಸಾರ ಆಳವಾಗಿ ಚರ್ಚೆ ಮಾಡಿಬಿಟ್ಟು ನನ್ನ ಹತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಥರ ರಾಜ್ಯಪಾಲರಿಗೆ ಹೇಳ್ತಕ್ಕಂಥ ಅಧಿಕಾರ ಇಲ್ವಾ? ಒಂದು ಕಡೆ ಟೀಕೆ ಮಾಡ್ತಾ ಇದ್ದಾರೆ ಉಗ್ರಪ್ಪ ಅವರು ರಾಜ್ಯಪಾಲರ ಬಗ್ಗೆ, ಮೇಲ್ಗಡೆ ರಾಷ್ಟ್ರಪತಿಯವರ ಬಗ್ಗೆ ಸೋನಿಯಾ ಗಾಂಧಿ ಅವರು ಟೀಕೆ ಮಾಡ್ತಾರೆ, ಪೂರ್ ಲೇಡಿ ಅಂತ, ಬಡಪಾಯಿ ಮಹಿಳೆ ಅಂತ ಹೇಳಿ. ಅಂದರೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿಗಳಿಗೆ, ಉಪರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಏನು ಗೌರವನೇ ಇಲ್ವಾ? ಏನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವ್ರಿಗೆ ಮಾತ್ರ ಗೌರವ ಕೊಡಬೇಕಾ? ನೀವು ಪ್ರಧಾನಮಂತ್ರಿ ಆದರೆ ಮಾತ್ರ ಗೌರವ ಕೊಡಬೇಕು, ಬೇರೆಯವ್ರ ಪ್ರಧಾನಮಂತ್ರಿ ಆದರೆ ಗೌರವ ಕೊಡಬಾರ್ದು. ನಿಮ್ಮ ಫ್ಯಾಮಿಲಿಯವರು ಅಥವಾ ನೀವು ಬೆಂಬಲಿಸಿದವರು ರಾಷ್ಟ್ರಪತಿಗೆ ಮಾತ್ರ ಗೌರವ ಕೊಡಬೇಕು, ನೀವು ನೇಮಕ ಮಾಡಿರ್ತಕ್ಕಂಥ ರಾಜ್ಯಪಾಲರಿಗೆ ಮಾತ್ರ ಗೌರವ ಕೊಡಬೇಕು ಅನ್ನೋದೇನು ಪಾಲಿಸಿ ಮಾಡಿಬಿಟ್ಟಿದೆಯಾ ಇದು ಕಾಂಗ್ರೆಸ್ಸು? ಇದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಾನು ಉಗ್ರಪ್ಪ ಅವ್ರಿಗೂ ಹೇಳೋದಕ್ಕೆ ಬಯಸ್ತೇನೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಹೇಳೋದಕ್ಕೆ ಬಯಸ್ತೇನೆ. ಪೂರ್ ಲೇಡಿ ಅಂತೇಳಿ ರಾಷ್ಟ್ರಪತಿ ಅವರಿಗೆ ಒಬ್ಬ ಟ್ರೈಬಲ್ ಮಹಿಳೆ,
ರಾಷ್ಟ್ರಪತಿ ಹುದ್ದೆವರೆಗೆ ಬಂದಿರತಕ್ಕಂಥದ್ದು ನಮ್ಮ ದೇಶದ ಹೆಮ್ಮೆ. ಇಡೀ ದೇಶನೇ ಹೆಮ್ಮೆ ಪಡಬೇಕು ದ್ರೌಪದಿ ಮುರ್ಮು ಅವರ ಬಗ್ಗೆ. ಅಂತ ದ್ರೌಪದಿ ಮುರ್ಮು ಅವರ ಬಗ್ಗೆ ಪೂರ್ ಲೇಡಿ, ಬಡಪಾಯಿ ಮಹಿಳೆ ಅಂತೇಳಿ ಟೀಕೆ ಮಾಡ್ತಕ್ಕಂಥದ್ದು ಸೋನಿಯಾ ಗಾಂಧಿಯ ವ್ಯಕ್ತಿತ್ವಕ್ಕೆ ಒಂದು ಧಕ್ಕೆ ತರ್ತಕ್ಕಂಥ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕೂಡಲೇ ಕ್ಷಮೆಯನ್ನು ಯಾಚಿಸಬೇಕು. ಗವರ್ನರ್ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಇರ್ಬೋದು, ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿಯವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಬಗ್ಗೆ ಇರ್ಬೋದು. ಇದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಹೇಳಿ, ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಮೆಟ್ರೋ ಬಂದರೆ ಮೆಟ್ರೋ ದರವನ್ನೇ ಇವರು ನಿರಂತರವಾಗಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಬಸ್ ದರವನ್ನೇ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3 ಸರಿ ನಮ್ಮ ಕರ್ನಾಟಕ ಸರ್ಕಾರ ಹೆಚ್ಚಿಗೆ ಮಾಡಿತು ಸಿದ್ದರಾಮಯ್ಯ ಅವರು, 3 ಸಾರಿ. ಪರಿಣಾಮವಾಗಿ ಆಟೋ ದರ ಹೆಚ್ಚಾಯಿತು. ಹೀಗೆ ಮತ್ತು ವಾಹನಗಳಲ್ಲಿ ಬಾಡಿಗೆ, ಬಸ್ನಲ್ಲಿ, ಮೆಟ್ರೋನಲ್ಲಿ, ಆಟೋದಲ್ಲಿ ಓಡಾಡ್ತಕ್ಕಂಥವ್ರು ಯಾರು? ಬಡವರ ಮೇಲೆ ಈ ರೀತಿ ಒಂದಾದ ನಂತರ ಒಂದು ರೀತಿ ಬರೆ ಹಾಕ್ತಕ್ಕಂಥದ್ದು ಸರಿಯಲ್ಲ ಸಿದ್ದರಾಮಯ್ಯ ಅವ್ರು ಮಾಡ್ತಕ್ಕಂಥದ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ರೀತಿ ಸಾರಿಗೆ ದರವನ್ನು ಏನು ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ಮೆಟ್ರೋ ದರ ಇರ್ಬೋದು, ಬಸ್ ದರ ಇರ್ಬೋದು, ಈಗ ಡೀಸೆಲ್ ಪೆಟ್ರೋಲ್ ದರವನ್ನು ಹೆಚ್ಚಿಗೆ ಮಾಡಿದ್ರಿಂದ ಆಟೋ ದರನೂ ಹೆಚ್ಚಾಗಿದೆ. ಇದರಿಂದ ಬಡವರ ಮೇಲೆ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಹಾರ ಆಗ್ತಾ ಇದೆ. ಆದ್ದರಿಂದ ಕೂಡಲೇ ಮೆಟ್ರೋ ದರವನ್ನು ಏನು ಹೆಚ್ಚಿಗೆ ಮಾಡಿದ್ದೀರಿ ವಾಪಸ್ ಪಡಿಬೇಕು ಅಂಥೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಒಂದನೇದು. ಎರಡನೇದು, ನೀವು ದರವನ್ನು ಹೆಚ್ಚಿಗೆ ಮಾಡಿದ್ದು, ನೀರಿನ ದರವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಈಗ ಆಲ್ರೆಡಿ ಎಲೆಕ್ಟ್ರಿಸಿಟಿ ದರವನ್ನು ಹೆಚ್ಚಿಗೆ ಮಾಡಿದಿರಿ, ಸ್ಟ್ಯಾಂಪ್ ಡ್ಯೂಟಿಯನ್ನು ಹೆಚ್ಚು ಮಾಡಿದಿರಿ, ಅದೇ ಥರ ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿದಿರಿ, ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡಿದಿರಿ. ಆಮೇಲೆ ರೈತರಿಗೆ ಕೊಡ್ತಕ್ಕಂಥ 4,000 ರೂಪಾಯಿ ಏನು ಅದನ್ನು ರದ್ದು ಮಾಡಿದ್ರಿ. ಹಾಲಿನ ಪ್ರೋತ್ಸಾಹಧನವನ್ನು ಕೊಡಬೇಕಾಗಿತ್ತು, ಕಳೆದ 8 ತಿಂಗಳಿಂದ ಕೊಟ್ಟಿಲ್ಲ. ಆಮೇಲೆ ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇತ್ತು ಸರ್ಕಾರ, ಅದನ್ನು ರದ್ದು ಮಾಡಿದಿರಿ. ಆಮೇಲೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಯಾರು ಸಾಲ ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಅವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಏನೇನು ಪ್ರಯೋಜನ ಆಗಿಲ್ಲ ಜನರಿಗೆ. ಆದ್ದರಿಂದ ಬಡ ಜನರ ಪರಿಸ್ಥಿತಿ ಅತ್ಯಂತ ಬೀಭತ್ಸವಾಗಿದೆ, ಭಾಳ ಕಠಿಣ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ಬಡವರಿಗೋಸ್ಕರ ಸ್ಪಂದಿಸ್ತಕ್ಕಂಥ ಏನಾದ್ರು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನಾನು ವಿನಂತಿ ಅಷ್ಟೇ ಅಲ್ಲ, ನಾನು ಆಗ್ರಹಪಡಿಸ್ತೇನೆ, ಕೂಡಲೇ ಮೆಟ್ರೋ ದರವನ್ನು ನೀವು ವಾಪಸ್ ಪಡೀರಿ, ಹೆಚ್ಚಿಗೆ ಮಾಡಿರೋದನ್ನು, ಬಸ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿರೋದನ್ನು ವಾಪಸ್ ಪಡೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ. ಉಗ್ರಪ್ಪ ಅವರು ರಾಜ್ಯಪಾಲರ ನಡೆಯನ್ನು ವಿರೋಧಿಸಿದ್ದಾರೆ. ಸಿಲ್ಲಿ ರೀಸನ್ಗೋಸ್ಕರ ಬಿಲ್ಲನ್ನು ವಾಪಸ್ ಕಳಿಸಿದ್ದಾರೆ. ಸರ್ಕಾರಕ್ಕೆ ಎಲ್ಲೂ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅನ್ನೋಂಥ ಕಾರಣಕ್ಕೆ ಈ ರೀತಿ ವಾಪಸ್ ಕಳಿಸಿ ನೋಡಿ, ಯಾವುದೇ ಒಂದು ಆ್ಯಕ್ಟನ್ನು, ಕಾನೂನನ್ನು ಜಾರಿಗೆ ತರಬೇಕು ಅಂತ ಹೇಳಿದರೆ ಅದು ಆಳವಾಗಿ ಚರ್ಚೆ ಆಗಬೇಕು. ಸದನ ಇರೋದು ಯಾಕೆ? ಶಾಸನವನ್ನು ಮಾಡೋಕ್ಕೆ. ಶಾಸನವನ್ನು ಈ ಸರ್ಕಾರ ಏನು ಮಾಡಿದೆ, ಈಗ ಸುಗ್ರೀವಾಜ್ಞೆ ತರಬೇಕು ಅಂತೇಳಿ, ಓಕೆ, ನಮ್ದೇನು ಅದು ವಿರೋಧ ಇಲ್ಲ. ಆದರೆ ರಾಜ್ಯಪಾಲರು ಹೇಳಿದರೆ ಇದ್ರ ಬಗ್ಗೆ ಸದನ ಇನ್ನೊಂದು 20 ದಿವಸದಲ್ಲಿ ಪ್ರಾರಂಭ ಆಗುತ್ತೆ ಬಜೆಟ್ ಸೆಷನ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಆಮೇಲೆ ತೆಗೆದುಕೊಂಡು ಬನ್ನಿ ಅಂತ ಒಂದು ಸಜೆಸ್ಟ್ ಮಾಡಿದ್ದಾರೆ, ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರನ್ನು ಇವರು ಆ ರೀತಿ ಒಂದು ಸಲಹೆ ಕೊಟ್ಟಿದ್ದಕ್ಕೆ ಉಗ್ರಪ್ಪ ಅವರು ಟೀಕೆ ಮಾಡೋದು ಅಂದ್ರೆ ಏನು ಅರ್ಥ? ರಾಜ್ಯಪಾಲರು ಕ್ರಮ ತೆಗೆದುಕೊಳ್ಬಾರ್ದಾ? ಸದನದಲ್ಲಿ ಚರ್ಚೆ ಮಾಡಿ ಅಂತ ಹೇಳಬಾರ್ದಾ? ಸದನ ಇರೋದು ಯಾಕೆ? ನೀವೇನು ಹೊಸದಾಗಿ ಒಂದು ಶಾಸನವನ್ನು ತರ್ತಾ ಇದ್ದೀರಿ. ಈಗಿರ್ತಕ್ಕಂಥ ಕಾನೂನಲ್ಲಿ ಯಾರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲವನ್ನು ಕೊಡ್ತಾ ಇದ್ದಾರೆ, ಯಾರು ಮೀಟರ್ ಬಡ್ಡಿಯನ್ನು ಹಾಕ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಈಗಿನ ಕಾನೂನಲ್ಲಿ ಸಾಧ್ಯ ಇಲ್ವಾ ಅಂತ ಕೇಳಿದ್ದಾರೆ. ಹಾಗಾದ್ರೆ ಹೊಸ ಕಾನೂನು ತರೋದಾದರೆ ಸಾರ ಆಳವಾಗಿ ಚರ್ಚೆ ಮಾಡಿಬಿಟ್ಟು ನನ್ನ ಹತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಥರ ರಾಜ್ಯಪಾಲರಿಗೆ ಹೇಳ್ತಕ್ಕಂಥ ಅಧಿಕಾರ ಇಲ್ವಾ? ಒಂದು ಕಡೆ ಟೀಕೆ ಮಾಡ್ತಾ ಇದ್ದಾರೆ ಉಗ್ರಪ್ಪ ಅವರು ರಾಜ್ಯಪಾಲರ ಬಗ್ಗೆ, ಮೇಲ್ಗಡೆ ರಾಷ್ಟ್ರಪತಿಯವರ ಬಗ್ಗೆ ಸೋನಿಯಾ ಗಾಂಧಿ ಅವರು ಟೀಕೆ ಮಾಡ್ತಾರೆ, ಪೂರ್ ಲೇಡಿ ಅಂತ, ಬಡಪಾಯಿ ಮಹಿಳೆ ಅಂತ ಹೇಳಿ. ಅಂದರೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿಗಳಿಗೆ, ಉಪರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಏನು ಗೌರವನೇ ಇಲ್ವಾ? ಏನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರಿಗೆ ಮಾತ್ರ ಗೌರವ ಕೊಡಬೇಕಾ?
ನೀವು ಪ್ರಧಾನಮಂತ್ರಿ ಆದರೆ ಮಾತ್ರ ಗೌರವ ಕೊಡಬೇಕು, ಬೇರೆಯವ್ರು ಪ್ರಧಾನಮಂತ್ರಿ ಆದರೆ ಗೌರವ ಕೊಡಬಾರ್ದು. ನಿಮ್ಮ ಫ್ಯಾಮಿಲಿಯವರು ಅಥವಾ ನೀವು ಬೆಂಬಲಿಸಿದವರು ರಾಷ್ಟ್ರಪತಿಗೆ ಮಾತ್ರ ಗೌರವ ಕೊಡಬೇಕು, ನೀವು ನೇಮಕ ಮಾಡಿರ್ತಕ್ಕಂಥ ರಾಜ್ಯಪಾಲರಿಗೆ ಮಾತ್ರ ಗೌರವ ಕೊಡಬೇಕು ಅನ್ನೋದೇನು ಪಾಲಿಸಿ ಮಾಡಿಬಿಟ್ಟಿದೆಯಾ ಇದು ಕಾಂಗ್ರೆಸ್ಸು? ಇದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಾನು ಉಗ್ರಪ್ಪ ಅವ್ರಿಗೂ ಹೇಳೋದಕ್ಕೆ ಬಯಸ್ತೇನೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಹೇಳೋದಕ್ಕೆ ಬಯಸ್ತೇನೆ. ಪೂರ್ ಲೇಡಿ ಅಂತೇಳಿ ರಾಷ್ಟ್ರಪತಿ ಅವರಿಗೆ ಒಬ್ಬ ಟ್ರೈಬಲ್ ಮಹಿಳೆ ರಾಷ್ಟ್ರಪತಿ ಹುದ್ದೆವರೆಗೆ ಬಂದಿರತಕ್ಕಂಥದ್ದು ನಮ್ಮ ದೇಶದ ಹೆಮ್ಮೆ. ಇಡೀ ದೇಶನೇ ಹೆಮ್ಮೆ ಪಡಬೇಕು ದ್ರೌಪದಿ ಮುರ್ಮು ಅವರ ಬಗ್ಗೆ. ಅಂತ ದ್ರೌಪದಿ ಮುರ್ಮು ಅವರ ಬಗ್ಗೆ ಪೂರ್ ಲೇಡಿ, ಬಡಪಾಯಿ ಮಹಿಳೆ ಅಂತೇಳಿ ಟೀಕೆ ಮಾಡ್ತಕ್ಕಂಥದ್ದು ಸೋನಿಯಾ ಗಾಂಧಿಯ ವ್ಯಕ್ತಿತ್ವಕ್ಕೆ ಒಂದು ಧಕ್ಕೆ ತರ್ತಕ್ಕಂಥ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕೂಡಲೇ ಕ್ಷಮೆಯನ್ನು ಯಾಚಿಸಬೇಕು. ಗವರ್ನರ್ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಇರ್ಬೋದು, ಸೋನಿಯಾ ಗಾಂಧಿಯವರು ರಾಷ್ಟ್ರಪತಿಯವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಬಗ್ಗೆ ಇರ್ಬೋದು. ಇದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ.